ಡ್ರೋನ್ ಪ್ರತಾಪ್ ಸದ್ಯ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ರನ್ನರ್ ಅಪ್ ಆದ ನಂತರ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ. ಪ್ರತಾಪ್ ಅವರ ತಂದೆ ತಾಯಿ ಕೂಡ ಈಗ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಭಾಗವಹಿಸಿ ಪ್ರತಾಪ್ ಬಗ್ಗೆ ಮಾತನಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ರನ್ನರ್ ಅಪ್ ಆಗಿ ಗುರುತಿಸಿಕೊಂಡಿದ್ದಾರೆ. ನಮ್ಮ ಮಗ ಈ ಹಂತಕ್ಕೆ ಬರೋದಕ್ಕೆ ಸುದೀಪ್ ಅವರೇ ಕಾರಣ ಎಂದು ಪ್ರತಾಪ್ ಅವರ ತಾಯಿ ತಿಳಿಸಿದ್ದಾರೆ. ಪ್ರತಾಪ್ ಸಂಪಾದನೆ ಮತ್ತು ಅವರು ಹಣವನ್ನು ಯಾವುದಕ್ಕೆ ಖರ್ಚು ಮಾಡುತ್ತಾರೆ ಎಂಬುದನ್ನು ತಂದೆ ಮರಿಮಾದಯ್ಯ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಸದ್ಯ ರಿಯಾಲಿಟಿ ಶೋಗಳಲ್ಲೇ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ರನ್ನರ್ ಅಪ್ ಪಟ್ಟ ಪಡೆದುಕೊಂಡಿದ್ದ ಡ್ರೋನ್ ಪ್ರತಾಪ್ ಆನಂತರ ರಿಯಾಲಿಟಿ ಶೋಗಳತ್ತ ಮುಖ ಮಾಡಿದ್ದಾರೆ. ಇದೀಗ ಈ ಶೋನಲ್ಲಿ ಅಮ್ಮ ಐ ಲವ್ ಯು ಸ್ಪೆಷಲ್ ಸಂಚಿಕೆ ಪ್ರಸಾರವಾಗುತ್ತಿದ್ದು, ಅಲ್ಲಿ ಪ್ರತಾಪ್ ಕುಟುಂಬದವರು ಒಂದಷ್ಟು ಇಂಟರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ವೇದಿಕೆಗೆ ಬಂದ ಪ್ರತಾಪ್ ತಂದೆ ತಾಯಿ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ 2 ಶೋ ವೇದಿಕೆಗೆ ಪ್ರತಾಪ್ ಅವರ ತಂದೆ ತಾಯಿ ಆಗಮಿಸಿದ್ದಾರೆ. ಅವರಿಗೆ ಶೋ ನಿರೂಪಕ ನಿರಂಜನ್ ದೇಶಪಾಂಡೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವತ್ತು ನಿಮ್ಮ ಮಗನಿಗೆ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಅವರು ಹೆಸರು ಮಾಡಿದ್ದಾರೆ. ಪ್ರತಾಪ್ ನಮಗೆ ಮಗನಾಗಿ ಹುಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ಎಂದೆಲ್ಲ ಹೇಳಿದರು. ಇದನ್ನೆಲ್ಲ ನೋಡಿದಾಗ ಏನ್ ಅನ್ನಿಸುತ್ತದೆ ನಿಮಗೆ ಎಂದು ಪ್ರತಾಪ್ಗೆ ತಾಯಿಗೆ ನಿರಂಜನ್ ಕೇಳಿದ್ದಾರೆ. ಒಂದು ಕಾಲದಲ್ಲಿ ನಿಮ್ಮ ಮಗನಿಗೆ ವಿಷ ಹಾಕಿ ಸಾಯಿಸಿಬಿಡಿ ಅನ್ನೋ ಮಾತುಗಳನ್ನು ಈ ಕುಟುಂಬ ಕೇಳಿಸಿಕೊಂಡಿತ್ತು. ನಿರಂಜನ್ ದೇಶಪಾಂಡೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪ್ರತಾಪ್ ತಾಯಿ, ಮಗನ ಬಗ್ಗೆ ಎಲ್ಲ ಒಳ್ಳೆಯ ಮಾತುಗಳನ್ನಾಡಿದಾಗ ಬಹಳ ಖುಷಿ ಆಯ್ತು ಸರ್. ಇದಕ್ಕೆಲ್ಲ ಸುದೀಪ್ ಸರ್ ಕಾರಣ. ನಾನು ಅವರನ್ನು ಯಾವಾಗಲೂ ಮರೆಯುವುದಿಲ್ಲ. ನಮ್ಮ ಮಗ ಈ ಹಂತಕ್ಕೆ ಬರೋದಕ್ಕೆ ಸುದೀಪ್ ಅವರೇ ಕಾರಣ. ಈ ಶೋಗೆ ಬಂದ ಮೇಲೆ ರಚಿತಾ ರಾಮ್ ಅವರು, ರವಿಚಂದ್ರನ್ ಅವರು ಕೂಡ ಗುರುಗಳಾಗಿ ಪ್ರತಾಪ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಂದು ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ತಂದೆ, ಪ್ರತಾಪ್ಗೆ ಬಂದ ಅಮೌಂಟ್ನಲ್ಲಿ ನಾವಾಗಿಯೇ ಅವನತ್ರ 1 ರೂಪಾಯಿನೂ ಇಸ್ಕೊಂಡಿಲ್ಲ. ಅಷ್ಟೋ ಇಷ್ಟು ಅಮೌಂಟ್ನ ಅವನೇ ಕೊಟ್ಟಿದ್ದಾನೆ ಹೊರತು ಬೇರೆ ನಾವು ಕೇಳಿಲ್ಲ. ಬಡವರು ಬಗ್ಗರಿಗೆ ಸಹಾಯ ಮಾಡ್ತೀನಿ ಅಂತಾನೆ. ನಿನ್ನಷ್ಟ ಕಣಪ್ಪ ನೀನು ಸಂಪಾದನೆ ಮಾಡಿರುವ ದುಡ್ಡು ಅಂತ ಹೇಳಿದ್ದೀವಿ. ಅವನಿಗೆ ಹೆಂಗೆ ಅಂದ್ರೆ, ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಎಂದರೆ ಅವನ ಜೇಬಲ್ಲಿ ಹಣವಿಲ್ಲದಿದ್ದರೂ ಕಷ್ಟದಲ್ಲಿರುವ ಸಹಾಯ ಮಾಡಬೇಕು ಎಂಬ ಗುಣ ಇದೆ ಎಂದು ಡ್ರೋನ್ ಪ್ರತಾಪ್ ತಂದೆ ಮರಿಮಾದಯ್ಯ ಹೇಳಿದ್ದಾರೆ.